ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತಿದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಯಂತ್ರಗಳನ್ನು ಯೂಸ್ ಮಾಡ್ತೀರಾ ನಿಮ್ಮ ಪರ್ಟಿಕ್ಯುಲರ್ ಸಮಸ್ಯೆಗೆ ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಡೈರೆಕ್ಟ್ ಕಾಲ್ ಮಾಡಿ ಕೂಡ ವಿಚಾರಿಸ್ಬೋದು ಯಂತ್ರದ ಬಗ್ಗೆ. ಇಲ್ಲ ಅಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ನಿಮ್ಮ ವಾಯ್ಸ್ ನೋಟ್, ಅಂದರೆ ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ಇನ್ ಡೀಟೇಲ್ ಆಗಿ ಹೇಳಿ. ಮ್ಯಾಮ್ ಯಂತ್ರ ಬೇಕು ಅಥವಾ ಸಮಥಿಂಗ್ ಈ ಯಂತ್ರ ಕೊಡಿ ಆ ಯಂತ್ರ ಕೊಡಿ ಅಂತ ಕೇಳೋದಕ್ಕಿಂತ ನಿಮ್ಮ ಪ್ರಾಬ್ಲಮ್ ಏನಿದೆ ಡೈರೆಕ್ಟಾಗಿ ವಾಯ್ಸ್ ನೋಟಲ್ಲಿ ಕಳಿಸಿ. ಈ ಥರ ಪ್ರಾಬ್ಲಮ್ ಇದೆ ಮ್ಯಾಮ್, ಇದಕ್ಕೆ ಯಂತ್ರ ಏನಾದರೂ ಸಿಗತ್ತಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ. ಓಕೆನಾ? ದೆನ್ ನಿಮ್ಮ ಸಮಸ್ಯೆಗೆ ಯಂತ್ರಗಳಿದ್ರೆ ತಿಳಿಸ್ತೇನೆ. ಓಕೆನಾ? ಹಾಗೆಯೇ ಯಾರೆಲ್ಲ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ಗೆ ಜಾಯಿನ್ ಆಗಬೇಕಂತಿದ್ರೆ ಇನ್ನೊಂದು 2 ದಿನಗಳು ಮಾತ್ರ ಅವಕಾಶ ಇರುತ್ತೆ ನಿಮಗೆ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ಗೆ ಜಾಯಿನ್ ಆಗಲಿಕ್ಕೆ. ಓಕೆನಾ? ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ರಿಚುವಲ್ಸ್ ಅಂತ ಹೇಳಿ ಕಳಿಸ್ಬೋದು, ಟೈಪ್ ಮಾಡಿ. ಆ್ಯಂಡ್ ರಿಚುವಲ್ಸಿಗೆ ನಿಮ್ಮ ಹೆಸರನ್ನು ನೋಂದಾಯಿಸ್ಬೋದು. ಓಕೆನಾ? ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ನೋಡಿ. ಆ್ಯಂಡ್ ಹೆಸರನ್ನು 3 ಬಾರಿ ಹೇಳಿ. ಓಕೆ, 6 ಆಫ್ ವ್ಯಾಂಡ್ಸ್ ಬರ್ತಿದೆ. ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ ಚೆಕ್ ಮಾಡೋಣ. 2 ಆಫ್ ಪೆಂಟಿಕಲ್, ದ ಹೆರೋಫೆಂಟ್, 5 ಆಫ್ ಪೆಂಟಿಕಲ್, Page of Swords, bottom of the card, Knight of Wands ಬರ್ತಿದೆ. ವಾವ್, ಕಿಂಗ್ ಆಫ್ ವ್ಯಾಂಡ್ಸ್ ಕೂಡ ಬರ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ಈ ಒಂದು ಪ್ರೀತಿಯಲ್ಲಿ ವೆಯ್ಟ್ ಮಾಡಿ ಆಗಿರ್ಬೋದು, ಅಥವಾ ಅವರಿಂದ ಕಾಲ್ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ಅವ್ರನ್ನ ಮೀಟ್ ಮಾಡಲಿಕ್ಕೆ ಅವ್ರು ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಬರ್ತಾರೆ ಅಂತ ಹೇಳಿ ತುಂಬ ವರ್ಷದಿಂದ ಅಥವಾ ತುಂಬ ದಿನದಿಂದ, ತುಂಬ ತಿಂಗಳಿಂದ, ಹಾಗೆ ಓಕೆ ಸೋ ಮೆನಿ ಇಯರ್ಸ್, ತುಂಬ ವರ್ಷದಿಂದ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೋಸ್ಕರ. ಓಕೆ, ಈ ಕ್ಷಣ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಏನು ವೆಯ್ಟ್ ಮಾಡ್ತಾ ಇದ್ರಿ ಅವ್ರು ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಬರ್ತಾರೆ. ಆ್ಯಂಡ್ ಮತ್ತೆ ಮುಂಚಿನ ಹಾಗೆ ಎಲ್ಲದು ಆಗುತ್ತೆ ಅಂತ ನೀವೇನು ವೆಯ್ಟ್ ಮಾಡ್ತಾ ಇದ್ರಿ ಅದೆಲ್ಲೋ ಒಂದು ಕಡೆ ನಿಮಗೆ ಬೇಜಾರಾಗಿದೆ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ದಟ್ ಮೀನ್ಸ್ ಇದಕ್ಕೆ ರೀಸನ್ ನೀವೇನೆ, ಕಾರಣ ನೀವೇನೆ. ಯಾಕಂತ ಹೇಳಿ ಅವ್ರ ಮೇಲೆ ಒಂದು ತುಂಬ ಹೋಪ್ ಇಟ್ಕೊಂಡಿದ್ರಿ, ಭರವಸೆನೇ ಇಟ್ಕೊಂಡಿದ್ರಿ. ಅವರಿಂದ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಅವ್ರು ರಿಟರ್ನ್ ಬರ್ತಾರೆ, ಸಮಥಿಂಗ್ ಅವ್ರ ಮೇಲೆ ತುಂಬಾ ಭರವಸೆನೇ ಇಟ್ಕೊಂಡಿದ್ರಿ, ನಂಬಿಕೆನೇ ಇಟ್ಕೊಂಡಿದ್ರಿ. ಸೊ ಅದೆಲ್ಲೋ ಒಂದು ಕಡೆ ನಿಮಗೆ ಆ ನಂಬಿಕೆ ಅನ್ನೋದು, ಆ ಹೋಪ್ ಅನ್ನೋದು ಕಳ್ಕೊಳ್ತಾ ಇದ್ದೀರಾ ಇತ್ತೀಚಿನ ದಿನದಲ್ಲಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದರೆ ನೀವು ಅವ್ರ ಮೇಲೆ ಏನು ಹೋಪ್ ಇಟ್ಕೊಂಡಿದ್ರೆ ಅದೆಲ್ಲದು ಕೂಡ ಇತ್ತೀಚಿನ ದಿನದಲ್ಲಿ ನಿಮಗೆ ಅದು ಸುಮ್ಮನೆ ನಾನು ಹೋಪ್ ಇಟ್ಕೊಂಡಿದ್ದೀನಿ ಅಷ್ಟೇ, ಅವ್ರ ಮೇಲೆ ಒಂದು ಭರವಸೆನ ನಂಬಿಕೆನೇ ಇಟ್ಕೊಂಡಿದ್ದೀನಿ, ಇದು ಯಾವತ್ತೂ ಕೂಡ ಸರಿಯಾಗಲ್ಲ, ಈ ಥರ ನಿಮಗೆ ಈ ಥರ ಫೀಲ್ ಆಗ್ತಾ ಇದೆ ಈ ಕ್ಷಣ. ಓಕೆನಾ? ಆ್ಯಂಡ್ ಇಲ್ಲಿ ತುಂಬಾ ಬೇಜಾರಲ್ಲಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ ಈ ಕ್ಷಣ. ನೀವು ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ನೀವು ಮೆಂಟಲಿ ಆಗಿರ್ಬೋದು ಅಥವಾ ಮನಸ್ಸಿನ ನೀವು ತುಂಬಾ ಹ್ಯಾಪಿಯಾಗಿಲ್ಲ. ಓಕೆನಾ? ಎಲ್ಲೋ ಒಂದು ಕಡೆ ಬೇಜಾರಾಗಿದೆ, ಸಮಥಿಂಗ್ ಹರ್ಟ್ ಆಗಿರುವಂಥ ಒಂದು ಎನರ್ಜಿ ಇದೆ ಈ ಕ್ಷಣ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ರೀಸೆಂಟಾಗಿ ನೀವು ಹತ್ತಿರಬಹುದು, ಅವ್ರನ್ನ ನೆನಪು ಮಾಡ್ಕೊಂಡು ಹತ್ತಿರಬಹುದು, ಅವ್ರ ಫೋಟೋ ನೋಡ್ತಾ ಹತ್ತಿರಬಹುದು, ಅಥವಾ ಅವ್ರ ನೆನಪು ನಿಮಗೆ ಕಾಡ್ತಾ ಇರ್ಬೋದು ಈ ಕ್ಷಣ. ಆ್ಯಂಡ್ ಅವ್ರ ಜೊತೆ ಕಳೆದಂಥ ಒಂದು ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು, ಅಥವಾ ಸಮಥಿಂಗ್ ಅವ್ರ ಜೊತೆ ನಡೆದಂಥ ಪ್ರತಿಯೊಂದು ಕ್ಷಣಗಳನ್ನು ಕೂಡ ನೀವು ಇಲ್ಲಿ ನೆನ್ಪು ಮಾಡ್ಕೊಂಡೆಲ್ಲ ಒಂದು ಕಡೆ ಅಳ್ತಾ ಇದ್ದೀರಾ, ಕಣ್ಣೀರು ಹಾಕ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ಎನರ್ಜಿಲಿ ಬರ್ತಿರುವಂಥದ್ದು, ನೀವು ಅವ್ರ ಹತ್ರ ಕೆಲವೊಂದು ವಿಷಯದಲ್ಲಿ ರಿಕ್ವೆಸ್ಟ್ ಕೂಡ ಮಾಡಿದ್ದೀರಾ. ಆ್ಯಂಡ್ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕಿರ್ಬೋದು, ಅಥವಾ ನಿಮ್ಮ ಸಂಬಂಧ ಸರಿಯಾಗ್ಲಿಕ್ಕಿರ್ಬೋದು, ಅಥವಾ ನಿಮ್ಮ ಸಂಬಂಧ ಏನು ಅಂತ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕಿರ್ಬೋದು, ಸಮಥಿಂಗ್ ಯಾವುದೋ ಒಂದು ವಿಷಯದಲ್ಲಿ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀರಾ ರೀಸೆಂಟ್ ಡೇಸಲ್ಲಿ, ಅಥವಾ ಈ ಒಂದು ಬ್ರೇಕಪ್ ಆಗಲಿಕ್ಕೂ ಮುಂಚೆ ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡಿದ್ರಿ, ಅದೆಲ್ಲೋ ಒಂದು ಕಡೆ ಅವರು ನೆಗ್ಲೆಕ್ಟ್ ಮಾಡಿದರು. ಆ್ಯಂಡ್ ನಿಮ್ಮ ಮಾತನ್ನ ಅವರು ಕೇಳಲಿಲ್ಲ. ಈ ಥರ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಆ ಎಲ್ಲ ಓವರ್ ಆಲ್ ಎನರ್ಜಿ ನೋಡಿದಾಗ ಈ ಕ್ಷಣ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಬೇಜಾರಲ್ಲಿರುವಂಥದ್ದು, ಹರ್ಟ್ ಆಗಿರುವಂಥದ್ದು, ಮನಸ್ಸಿಗೆ ನೋವು ಮಾಡ್ಕೊಂಡಿರುವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಆ್ಯಂಡ್ ಇಲ್ಲಿ ನೀವು ಆ ಬೇಜಾರು ಏನಾಗಿದೆ ಅದೆಲ್ಲದನ್ನು
ನೋಡಿ ಆ ಕ್ಷಣಗಳನ್ನ, ಅಂದರೆ ಆ ಟೈಮ್ನೆಲ್ಲ ನೋಡಿ ವೆಯ್ಟ್ ಮಾಡಿ ನೋಡಿಕೊಂಡು ಇವಾಗ ಏನಾಗ್ತಿದೆ ಅಂದರೆ ನೀವು ಕಂಪ್ಲೀಟ್ ಏನು ಇದ್ರ ಬಗ್ಗೆ ವರ್ಕ್ ಮಾಡ್ತಿಲ್ಲ, ಏನು ಯೋಚನೆನೂ ಕೂಡ ಮಾಡ್ದೇನೆ, ಅಂದರೆ ಏನು ಬೇಕಿದ್ರೂ ಆಗಲಿ, ನಾನು ಏನು ಕನಸು ಕಾಣೋದು ಇಲ್ಲ ಅಥವಾ ಈ ಥರ ಆಗತ್ತೆ ಅಂತ ನಾನು ಊಹೆನೂ ಮಾಡಲ್ಲ, ಈ ಥರ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಥರ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸಿ, ಈಗ ಕೆಲವೊಂದು ದಿನಗಳಿಂದ ನೀವು ಅವ್ರ ನೆನಪನ್ನ ಅವಾಯ್ಡ್ ಮಾಡ್ತಾ ಇದ್ದೀರಾ, ಅಥವಾ ಸಮಥಿಂಗ್ ಏನು ಬೇಕಿದ್ರೂ ಆಗಲಿ ಅಂತ ದೇವ್ರ ಮೇಲೆ ಭಾರ ಹಾಕಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ನಾನೇನು ಮಾಡಲ್ಲ, ಇದ್ರ ಬಗ್ಗೆ ನಾನೇನು ಯೋಚನೆನೂ ಮಾಡಲ್ಲ, ಏನು ಥಿಂಕ್ ಮಾಡಲ್ಲ, ಅದು ಹೇಗಾಗುತ್ತೋ ಅದು ಹಾಗಾಗಲಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಕಿಂಗ್ ಆಫ್ ಫ್ಯಾನ್ಸ್ ಬರ್ತಾ ಇದೆ. ಓಕೆನಾ? ಇಲ್ಲಿ ಕಿಂಗ್ ಆಫ್ ಫ್ಯಾನ್ಸ್ ಬರ್ತಿರೋದ್ರಿಂದ ಅವರು ಎಲ್ಲೋ ಒಂದು ಕಡೆ ನಿಮ್ಮನ್ನು ಸ್ಪೈ ಮಾಡ್ತಿರೋಂಥ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಏನು ಮಾಡ್ತಿದ್ದೀರಾ ಅಥವಾ ನಿಮ್ಮ ಇವಾಗಿನ ಕರೆಂಟ್ ಸಿಚುಯೇಷನ್ ಹೇಗಿದೆ ಅನ್ನೋದನ್ನು ಅವ್ರ ಫ್ರೆಂಡ್ ಮುಖಾಂತರ ಇರ್ಬೋದು, ಅಥವಾ ನಿಮ್ಮ ವಾಟ್ಸಪ್ ಸ್ಟೇಟಸ್ ನೋಡೋದ್ರಿಂದ, ಡಿ ಪಿ ನೋಡೋದ್ರಿಂದ, ಅಥವಾ ರೀಲ್ಸ್ಗಳನ್ನ ನೋಡೋದ್ರಿಂದ, ನೀವೇನು ಸ್ಟೋರಿನ ಅಪ್ಲೋಡ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ದಿನಚರಿ ಹೇಗಿದೆ, ಪ್ರತಿಯೊಂದನ್ನು ಇಲ್ಲಿ ಅವ್ರು ತಿಳ್ಕೊಳ್ತಾ ಇದ್ದಾರೆ. ಬೇರೆಯವ್ರ ಮುಖಾಂತರ ಆಗಿರ್ಬೋದು, ಅಥವಾ ಅವರೇ ಇಲ್ಲಿ ನಿಮ್ಮ ಬಗ್ಗೆ ಏನು ಮಾಡ್ತಿರ್ಬೋದು, ನೀವು ಇವಾಗ ಹೇಗಿರ್ಬೋದು ಆ ಥರ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಲಯನ್ ನೋಡ್ಬೋದು ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಲ್ವಾ, ಸಡನ್ ಚೇಂಜಸ್ ಬರುವಂಥ ಒಂದು ಚಾನ್ಸಸ್ ಇಲ್ಲಿ ಬರ್ತಾ ಇದೆ. ಓಕೆ, ದಟ್ ಮೀನ್ಸ್ ಅವರಾಗಿ ನಿಮ್ಮ ಲೈಫಲ್ಲಿ ವಾಪಸ್ ಮರಳಿ ಬರುವಂಥದ್ದು ಆಗಬಹುದು, ಅಥವಾ ಅನಿರೀಕ್ಷಿತವಾಗಿ ನಿಮಗೆ ಅವರು ಕಾಲ್ ಮಾಡಬಹುದು. ಆ್ಯಂಡ್ ಇಲ್ಲ ಅಂಥೇಳಿ ನಿಮ್ಮನ್ನು ಅವರು ಇಲ್ಲಿ ಒಂದು ಎನರ್ಜಿ ಬರ್ತಿರುವಂಥದ್ದು, ಅವ್ರು ಆಲ್ರೆಡಿ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಓಕೆನಾ? ಅಂದರೆ ನೀವೇನು ಮಾಡ್ತಿದ್ದೀರಾ ಏನು ಅಂತ ಹೇಳಿ ಸ್ಪೈ ಮಾಡೋದು, ಫಾಲೋ ಮಾಡೋದು ಮಾಡ್ತಾ ಇದ್ದಾರೆ. ದಟ್ ಮೀನ್ಸ್ ಇಲ್ಲಿ ನಿಮ್ಮ ಬಗ್ಗೆ ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಇದೆ, ನಿಮ್ಮ ಬಗ್ಗೆ ಅವ್ರು ಇನ್ನೂ ಕಾಳಜಿ ವಹಿಸ್ತಿದ್ದಾರೆ, ಆ್ಯಂಡ್ ನಿಮ್ಮ ಪ್ರೀತಿ ಇನ್ನೂ ಅವರಿಗೆ ಬೇಕಾಗಿದೆ, ಆ್ಯಂಡ್ ನೀವು ಕೂಡ ಬೇಕಾಗಿದೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಅವ್ರು ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಅವ್ರು ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಬರೋವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಿದೆ. ದಟ್ ಮೀನ್ಸ್ ಇಲ್ಲಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಕಂಪ್ಲೀಟಾಗಿ ಅವರು ಕೂಡ ನಿಮ್ಮಿಂದ ದೂರ ಇರ್ಬೋದು, ಬಟ್ ಎಮೋಷ್ನಲಿ ಅವ್ರು ನಿಮ್ಮಿಂದ ದೂರ ಆಗಲಿಲ್ಲ. ಓಕೆನಾ? ಸೊ ಎಮೋಷ್ನಲಿ ಎಲ್ಲೋ ಒಂದು ಕಡೆ ನಿಮಗೆ ಅವ್ರು ಕನೆಕ್ಟ್ ಆಗಿನೇ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ದ ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರಿಗೆ ನಿಮಗೆ ಕಮಿಟ್ಮೆಂಟ್ ಕೊಡಲಿಕ್ಕೆ ಕಷ್ಟ ಆಗ್ತಿರ್ಬೋದು, ಅಥವಾ ನೀವೇನು ಕಮಿಟ್ಮೆಂಟ್ ವಿಷಯದಲ್ಲಿ ಅವರಿಗೆ ಫೋರ್ಸ್ ಮಾಡಿರ್ಬೋದು, ಆ್ಯಂಡ್ ಸಮಥಿಂಗ್ ಅವ್ರಿಗೆ ಎಲ್ಲೋ ಒಂದು ಕಡೆ ಹರ್ಟ್ ಆಗುವಾಗೆ ನೀವು ನಡ್ಕೊಂಡಿದ್ದೀರಾ. ಸೊ ಹಾಗಾಗಿ ಅವ್ರು ನಿಮ್ಮಿಂದ ದೂರ ಇರಲಿಕ್ಕೆ, ಅಥವಾ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಬೇಡ ಅಂತೇಳಿ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿರುವಂಥದ್ದು ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು, ಎಸ್, 3 ಆಫ್ ಕಪ್ಸ್ ಆ್ಯಂಡ್ ನೈಟ್ ಆಫ್ ವ್ಯಾಂಡ್ಸ್ ಬರ್ತಿದೆ. ಓಕೆ, ಸೊ ಇಲ್ಲಿ ಇನ್ನೊಂದು ಎನರ್ಜಿ, ನಿಮ್ಮ ಪರ್ಸನ್ ಕಡೆಯಿಂದ ಎಲ್ಲೋ ಒಂದು ಕಡೆ ಸಮಥಿಂಗ್ ಗುಡ್ ನ್ಯೂಸ್ನ ಕೇಳ್ತೀರಾ. ಇಲ್ಲಿ ಕಮಿಟ್ಮೆಂಟ್ ವಿಷಯದಲ್ಲಿ ಏನಾದರೂ ನಿಮ್ಮಿಂದ ದೂರ ಆಗಿದ್ರೆ, ಅಥವಾ ಕಮಿಟ್ಮೆಂಟ್ ವಿಷಯದಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನೆಕ್ಸ್ಟ್ ಒಂದು 3 ಮಂತ್ಸಲ್ಲಿ, ಅಥವಾ 3 ವೀಕ್ಸ್, 3 ಮಂತ್ಸ್, ಈ ಒಂದು ಟೈಮ್ ಒಳಗಡೆ ನಿಮಗೆ ಕಮಿಟ್ಮೆಂಟ್ನ ಕೊಡ್ತಾರೆ, ನಿಮ್ಮ ಒಂದು ಆಸೆನ ಈಡೇರಿಸ್ತಾರೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಆ್ಯಂಡ್ ಇನ್ನೊಂದು ಸ್ಟ್ರಾಂಗ್ ಆಗಿ ಈ ಒಂದು ಎನರ್ಜಿ ನೋಡಿದಾಗ, ಇಲ್ಲಿ ನಿಮ್ಮ ಎನರ್ಜಿಗಾಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸಮಥಿಂಗ್ 9 ಅವರ್ಸ್ ಅಥವಾ 10 ಅವರ್ಸ್, 24 ಅವರ್ಸ್ ಆ್ಯಂಡ್ 9 ಡೇಸ್, 9 ವೀಕ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಒಂದು ಟೈಮಲ್ಲಿ ನಿಮಗೆ ಅವರು ಕಾಲ್ ಮಾಡ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಕಣ್ಣೆದ್ರಿಗೆ ಅವ್ರು ಬರ್ಬೋದು, ಸಾರಿ ಕೇಳ್ಬೋದು, ಆ್ಯಂಡ್ ಆಗೋಗಿದ್ದೆಲ್ಲ ಮರ್ತು ಬಿಡು ಅಂತ ಹೇಳಿ ನಿಮಗೆ ಸಡನ್ನಾಗಿ ಮೆಸೇಜ್ ಮಾಡಿ ಹೇಳ್ಬೋದು, ಅಥವಾ ಕಾಲ್ ಮಾಡಿ ಹೇಳ್ಬೋದು, ಅಥವಾ ಡೈರೆಕ್ಟಾಗಿ ಮೀಟ್ ಮಾಡಿ ಹೇಳ್ಬೋದು. ಸಮಥಿಂಗ್ ಎನರ್ಜಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಪಾಸಿಟಿವ್ ಆಗಿದೆ. ಸಮಥಿಂಗ್ ಇಲ್ಲಿ ನೀವೇನು ಈಗಿನ ಸಿಚುವೇಶನ್ ಎಲ್ಲ ಮುಗ್ದೋಯ್ತು, ಬಗೆಹರಿತು ಎಲ್ಲ, ಇನ್ನು ನಾನು ಯಾವುದೇ ರೀತಿ ಹೋಪ್ ಇಟ್ಕೊಳಲ್ಲ ಅಂತ ನೀವೇನು ಆ ಥರ ಯೋಚನೆ ಮಾಡ್ತಾ ಇದ್ದೀರಾ, ಅದೆಲ್ಲದೂ ಕೂಡ ಉಲ್ಟಾ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಥಿಂಗ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. 7 ಆಫ್ ಕಪ್ಸ್ ಬರ್ತಿರೋದ್ರಿಂದ ಎಮೋಷ್ನಲಿ ನೀವು ಸಮಥಿಂಗ್ ವೀಕ್ ಆಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಅಂದರೆ ನಿಮ್ಮನ್ನು, ಓಕೆ, ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಅನ್ನಿಸ್ತಾ ಇದೆ ಓವರ್ ಆಗಿ ಟ್ರಸ್ಟ್ ಮಾಡಿದ್ನ ಈ ವ್ಯಕ್ತಿನ, ಅಥವಾ ಓವರ್ ಆಗಿ ಈ ವಿಷಯದ ಬಗ್ಗೆ ಥಿಂಕ್ ಮಾಡಿದ್ನ, ಅಥವಾ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮಗೆ
ಹರ್ಟ್ ಮಾಡಿರಬಹುದು, ಮನ್ಸಿಗೆ ನೋವು ಮಾಡಿರಬಹುದು, ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ನಾನು ಓವರಾಗಿ ಟ್ರಸ್ಟ್ ಮಾಡಿದ್ದೀನಿ ಅನ್ನೋಂಥ ಒಂದು ಫೀಲಿಂಗ್ ನಿಮಗೆ ಆಗ್ತಾ ಇದೆ. ಬಟ್ ಇಲ್ಲಿ ನೀವೇನು ಓವರಾಗಿ ಟ್ರಸ್ಟ್ ಮಾಡಿದ್ದೀನಿ ಅಂತ ನೀವೇನು ಫೀಲ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಟ್ರಸ್ಟ್ ಅಷ್ಟೇ. ಓಕೆನಾ? ಇಲ್ಲಿ ಯಾವುದೇ ರೀತಿಯಂಥ ಓವರ್ ಆಗಿ ನೀವಿಲ್ಲಿ ಥಿಂಕ್ ಮಾಡ್ತಿರೋದು ಓವರ್ ಥಿಂಕಿಂಗ್ ಆಗಿದೆ ಬಿಟ್ಟರೆ, ಬಟ್ ನೀವೇನು ಟ್ರಸ್ಟ್ ಮಾಡಿದ್ದೀರಾ ಅಥವಾ ನೀವೇನು ಪ್ರೀತಿ ಮಾಡಿದ್ದೀರಾ, ಅವ್ರ ಮೇಲೆ ಏನು ನಂಬಿಕೆ ಇಟ್ಟಿದ್ದೀರಾ, ಅದು ಯಾವುದೂ ಕೂಡ ಓವರ್ ಆಗಿಲ್ಲ, ನಾರ್ಮಲ್ ಸ್ಟೇಜಲ್ಲೇ ಇರುವಂಥದ್ದು. ಬಟ್ ನೀವು ಇಲ್ಲಿ ಥಿಂಕ್ ಮಾಡ್ತಿದ್ದೀರಾ ನಿಮ್ಮಿಂದ ಏನೋ ಮಿಸ್ಟೇಕ್ ಆಯಿತು ಅಥವಾ ನಿಮ್ಮಿಂದ ಏನೋ ಆಗಿದೆ ಅನ್ನೋವಂಥದ್ದು. ಇಲ್ಲಿ ನಿಮ್ಮ ಸೈಡಿಂದ ಇಲ್ಲಿ ಎಸ್, ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದ್ರೆ ನಿಮ್ಮ ಸೈಡಿಂದ ಯಾವುದೇ ರೀತಿಯಾದಂಥ ಹರ್ಟ್ ಆಗಿರಲಿ ಅಥವಾ ಬೇಜಾರಾಗಿರಲಿ ಅಥವಾ ಸಮಥಿಂಗ್ ನಿಮ್ಮ ಸೈಡಿಂದ ಯಾವುದೇ ರೀತಿ ಮಿಸ್ಟೇಕ್ಸ್, ತುಂಬ ದೊಡ್ಡ ಮಿಸ್ಟೇಕ್ಸ್ ಏನೂ ಕಾಣಿಸ್ತಾ ಇಲ್ಲ. ಓಕೆನಾ? ಸೊ ಇಲ್ಲಿ ನೀವು ಆ ಥರ ಥಿಂಕ್ ಮಾಡ್ತಿದ್ರೆ ಕೆಲವೊಬ್ರು, ಅಂದರೆ ನಿಮ್ಮಿಂದ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತಾ ಅಥವಾ ನಿಮ್ಮಿಂದ ಏನೋ ಆಗಿದೆಯಾ ಅನ್ನೋವಂಥದ್ದು. ಬಟ್ ನಿಮ್ಮ ಸೈಡಿಂದ ಯಾವುದೇ ರೀತಿಯಂಥ ಆ ಥರ ಏನು ನೆಗೆಟಿವ್ ಬರ್ತಾ ಇಲ್ಲ ಎನರ್ಜಿ. ಓಕೆ, ಸೊ ಬಿ ಕೂಲ್, ಓವರ್ ಥಿಂಕಿಂಗ್ ಮಾಡಬೇಡಿ ಯಾರು ಕೂಡ. ಎಸ್, ಈ ಒಂದು ಎನರ್ಜಿಗೆ ಯೂನಿವರ್ಸ್ ಆ್ಯಂಡ್ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ನೋ ಆನ್ಸರ್ ಬರ್ತಾ ಇದೆ. ಓಕೆ, in the near future, if you believe, okay, bottom of the card, within the next few months ಅಂತ ಹೇಳಿ ಬರ್ತಾ ಇದೆ. ಎಸ್, ಡೆಫಿನೆಟ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನೀವು ಸಮಥಿಂಗ್ ಈ ಒಂದು ಪ್ರೀತಿಯಲ್ಲಿ ಕಮಿಟ್ಮೆಂಟ್ನ ಕೇಳಬಹುದು ಅಥವಾ ಕಮಿಟ್ಮೆಂಟ್ ನಿಮ್ಮ ಪರ್ಸನ್ ನಿಮಗೆ ಕೊಡಬಹುದು ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇನ್ ದ ನಿಯರ್ ಫ್ಯೂಚರ್ ಆ್ಯಂಡ್ ಇಫ್ ಯು ಬಿಲೀವ್, ಈ ಒಂದು ರೀಡಿಂಗ್ ಇರ್ಬೋದು ಅಥವಾ ಈ ಒಂದು ಎನರ್ಜಿನಾಗಿರ್ಬೋದು ಅಥವಾ ಈ ಒಂದು ಡಿವೈನ್ ಪವರ್ನ ನೀವು ಟ್ರಸ್ಟ್ ಮಾಡಬೇಕಾಗಿದೆ. ಇಫ್ ಯು ಬಿಲೀವ್ ಆ್ಯಂಡ್ ನೋ ಆನ್ಸರ್ ಬರ್ತಿದೆ. ಸಮಥಿಂಗ್ ಇಲ್ಲಿ ನೀವೇನು ಓವರ್ ಥಿಂಕಿಂಗ್ ಅಥವಾ ಸಮಥಿಂಗ್ ಇಲ್ಲಿ ನೀವೇನು ಸಫರ್ ಪಡ್ತಾ ಇದ್ದೀರಾ ಅದನ್ನು ಆಲ್ಮೋಸ್ಟ್ ಇಲ್ಲಿ ಆ ಒಂದು ಪ್ರಾಬ್ಲಮ್ನ ಲೆಟ್ ಗೋ ಮಾಡಿ, ಅಥವಾ ಕೆಲವೊಬ್ರು ಇಲ್ಲಿ ಲೆಟ್ ಗೋ ಮಾಡಿರ್ಬೋದು, ಕೆಲವೊಬ್ರು ಅದನ್ನು ಇನ್ನೂ ಕ್ಯಾರಿ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅಥವಾ ನಿಮ್ಮ ವರಿ ಏನು ಟೆನ್ಷನ್ ಏನಿದೆ ಅದನ್ನು ಆದಷ್ಟು ಲೆಟ್ ಗೋ ಮಾಡಿ. ಆ್ಯಂಡ್ ಇನ್ ದ ನಿಯರ್ ಫ್ಯೂಚರ್ ಸಮಥಿಂಗ್ ನೀವು ಚೇಂಜಸ್ನ ನೋಡ್ತೀರಾ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಈ ಒಂದು ರೀಡಿಂಗಿಗೆ ಯೂನಿವರ್ಸಿಂದ ಏನು ಬ್ಲೆಸ್ಸಿಂಗ್ಸ್ ಬರುತ್ತೆ ಚೆಕ್ ಮಾಡೋಣ. 3 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್. ಎಸ್, ಇಲ್ಲಿ ಎಮೋಷ್ನಲಿ ನೀವು ಫಸ್ಟ್ ಸ್ಟ್ರಾಂಗ್ ಆಗಬೇಕಾಗಿದೆ. ನೀವು ಇಲ್ಲಿ ತುಂಬಾ ಹರ್ಟ್ ಆಗಿ ನೀವು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಆ್ಯಂಡ್ ಕಣ್ಣೀರು ಹಾಕ್ತಾ ಇದ್ದರೆ ನಿಮ್ಮ ಪ್ರಾಬ್ಲಮ್ ಯಾವುದಕ್ಕೂ ಕೂಡ ಸರಿಯಾಗುವಂಥ ದಾರಿ ಸಿಗಲ್ಲ. ಓಕೆನಾ? ನೀವು ಫಸ್ಟು ಎಮೋಷ್ನಲಿ ಸ್ಟ್ರಾಂಗ್ ಆಗಿ ಆ್ಯಂಡ್ ಇವಾಗಿನ ಸಿಚುವೇಶನಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಆ್ಯಂಡ್ ಯೂನಿವರ್ಸಿಂದ ನಿಮಗೆ ಸಿಗ್ತಿರೋಂಥ ಗೈಡೆನ್ಸ್ ಮೆಸೇಜ್ ಇನ್ 3 ಮಂತ್ಸಲ್ಲಿ ಅಥವಾ 3 ವೀಕ್ಸಲ್ಲಿ ಆ್ಯಂಡ್ 3 ಡೇಸಲ್ಲಿ ಸಮಥಿಂಗ್ ಚೇಂಜಸ್ನ ನೋಡ್ತೀರಾ. ಆ್ಯಂಡ್ ಆ ಒಂದು ಭರವಸೆನ ಕಳ್ಕೊಬೇಡಿ ಅನ್ನೋವಂಥದ್ದು ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಈಗಿನ ಪರಿಸ್ಥಿತಿಗೆ ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಾ ಇದ್ದಾರೆ, ಏನು ಗೈಡೆನ್ಸ್ ಕೊಡ್ತಿದ್ದಾರೆ ಚೆಕ್ ಮಾಡೋಣ. ಓಕೆ, ಫ್ರೀ ಯುವರ್ ಸೆಲ್ಫ್, ಸಿ ಅಟ್ರಾಕ್ಷನ್. ಓಕೆ, ದಿಸ್ ಕುಡ್ ಬಿ ದ ಒನ್. ಓಕೆ, ಸಿ ಫಸ್ಟ್ ಆಫ್ ಆಲ್ ಈಗ ಎನರ್ಜಿ ಬಂದಿರೋ ಪ್ರಕಾರ ನೀವಿಲ್ಲಿ ತುಂಬಾ ಟೆನ್ಷನ್ ಆಗಿದ್ದೀರಾ ಆ್ಯಂಡ್ ನಿಮ್ಮ ಬಗ್ಗೆ ನೀವಿಲ್ಲಿ ಕೇರ್ ಮಾಡ್ತಾ ಇಲ್ಲ. ಸಿ ಏಂಜಲ್ ಗೈಡೆನ್ಸ್ ಆಗಿ ನಿಮಗೆ ಸಿಗ್ತಿರೋವಂಥದ್ದು ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಎಮೋಷ್ನಲ್ ಆಗಿರ್ಬೋದು ಅಥವಾ ನಿಮ್ಮ ಫೀಲಿಂಗ್ಸ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇರಲಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಅಟ್ರಾಕ್ಷನ್ ಬರ್ತಿದೆ. ಸಮಥಿಂಗ್ ನೀವಿಲ್ಲಿ ಈ ಒಂದು ಪ್ರೀತಿನ ಅಟ್ರ್ಯಾಕ್ಟ್ ಮಾಡ್ತಿರ್ಬೋದು, ಈ ಒಂದು ವ್ಯಕ್ತಿನ ನೀವು ಅಟ್ರ್ಯಾಕ್ಟ್ ಮಾಡ್ತಿರ್ಬೋದು ವಾಪಸ್ ರಿಟರ್ನ್ ಬರಲಿ ಅಂತ ಹೇಳಿ. ಎಸ್, ಇಲ್ಲಿ ಅಟ್ರಾಕ್ಷನ್ ಬರ್ತಿದೆ. ಈ ಒಂದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಇರ್ಬೋದು ಅಥವಾ ಈ ರೊಮ್ಯಾಂಟಿಕ್ ರಿಲೇಷನ್ಶಿಪ್ನ ನೀವು ಡೆಫಿನೆಟ್ಲಿ ವಾಪಸ್ ರಿಟರ್ನ್ ನಿಮ್ಮ ಲೈಫಿಗೆ ಕರ್ಕೊಳ್ತೀರಾ. ಓಕೆನಾ? ಆ್ಯಂಡ್ ಅವ್ರು ನಿಮ್ಮ ಲೈಫಲ್ಲಿ ವಾಪಸ್ ರಿಟರ್ನ್ ಬರ್ತಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಯಾರಿಗೆಲ್ಲ ರಿಚುವಲ್ಸಿಗೆ ಜಾಯಿನ್ ಆಗಬೇಕಂತಿದ್ರೆ ಇನ್ನೊಂದು 2 ಡೇಸ್ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ರಿಲೇಷನ್ಶಿಪ್ನ ಹೇಲ್ ಮಾಡ್ಕೊಳ್ಲಿಕ್ಕೆ, ರೀಸ್ಟಾರ್ಟ್ ಮಾಡಲಿಕ್ಕೆ, ನ್ಯೂ ಬಿಗಿನಿಂಗ್ ಮಾಡಲಿಕ್ಕೆ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ತುಂಬಾ
ಹೆಲ್ಪ್ಫುಲ್ ಆಗುತ್ತೆ. ಅದು ಕೂಡ ಗ್ರಹಣದ ಟೈಮಲ್ಲಿ ನೀವು ಮಾಡ್ತಾ ಇದ್ದೀರಾ. ತುಂಬಾ ಪವರ್ಫುಲ್ ಆಗಿರುವಂಥ ಎನರ್ಜಿ ಅದು. ಸೊ ಆದಷ್ಟು ಬೇಗ ನಿಮ್ಮ ವಿಶಸ್ ಎಲ್ಲದು ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.